ಹಾಯ್ ಹಲೋ ಸ್ನೇಹಿತರೆ, ತಮಗೆಲ್ಲರಿಗೂ ಸ್ಪರ್ಧಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ ಭಾಳಷ್ಟು ಜನ ಕೇಳ್ತಾ ಇದ್ರು ಸಿಲೆಬಸ್ ಬಗ್ಗೆ ಹೇಳ್ರಿ, ಪಠ್ಯಕ್ರಮದ ಬಗ್ಗೆ ಹೇಳ್ರಿ ಅಂತಂದು. ಹೀಗಾಗಿ ಇವತ್ತು ನಾನು ಪಿಡಿಒ ಸಂಬಂಧಪಟ್ಟ ಹಾಗೆ ಪಠ್ಯಕ್ರಮ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೋಡಿರಿ, ಮೊದಲನೇದಾಗಿ ನಮಗೆ ಎರಡು ಪತ್ರಿಕೆಗಳು ಬರ್ತವೆ. ಒಂದು ಸಾಮಾನ್ಯ ಜ್ಞಾನ ಪತ್ರಿಕೆ 1, ಆಮೇಲೆ ಪತ್ರಿಕೆ 2. ಪತ್ರಿಕೆ 2ನಲ್ಲಿ ಸಾಮಾನ್ಯ ಕನ್ನಡ, ಆಮೇಲೆ ಸಾಮಾನ್ಯ ಕಂಪ್ಯೂಟರ್ ಬಗ್ಗೆ ಕ್ವಶನ್ಸ್ ಇರ್ತವೆ, ಆಮೇಲೆ ಇಂಗ್ಲೀಷ್ ಬಗ್ಗೆ ಕ್ವಶನ್ಸನ್ನು ಇರ್ತವೆ. ನೋಡಿರಿ, ಒಳ್ಳೆಯದೇನಪ್ಪ ಅಂತಂದರೆ ಈ ಪಠ್ಯಕ್ರಮ ನೋಡ್ಕೋಬೇಕಂತಂದರೆ ಪತ್ರಿಕೆ 1ದಲ್ಲಿ ಯಾವ ವಿಷಯಗಳ ಬಗ್ಗೆ ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ ಅಂತಂದು. ನೋಡಿರಿ, ಎಷ್ಟಪ್ಪ ಅಂತಂದರೆ 100 ಅಂಕಗಳಿರ್ತವೆ, 1.5 ಗಂಟೆ ಸಮಯ ಇರ್ತದೆ. ನೋಡಿ, ಅಲ್ಲಿ ನಾವು ಏನು ನೋಡ್ಕೋಬೇಕಂತಂದರೆ ಪತ್ರಿಕೆ 1ರಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ವಿಷಯಗಳ ಸಾಮಾನ್ಯ ಜ್ಞಾನ, ಈ ವಿಷಯದ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗ್ತದೆ. ನೆಕ್ಸ್ಟ್ ಸಾಮಾನ್ಯ ವಿಜ್ಞಾನದ ವಿಷಯಗಳು, ಸಾಮಾನ್ಯ ವಿಜ್ಞಾನದ ವಿಷಯಗಳು, ಈ ವಿಷಯದ ಬಗ್ಗೆಯೂ ಕೂಡ ಅಧ್ಯಯನವನ್ನು ಮಾಡಬೇಕಾಗ್ತದೆ. ನೆಕ್ಸ್ಟ್ ಭೌಗೋಳಶಾಸ್ತ್ರದ ವಿಷಯಗಳು, ಭೂಗೋಳಶಾಸ್ತ್ರದ ವಿಷಯಗಳು, ಅದರ ಬಗ್ಗೆಯೂ ಕೂಡ ಪತ್ರಿಕೆ 1ರಲ್ಲಿ ನಾವು ಅಧ್ಯಯನವನ್ನು ಮಾಡಬೇಕಾಗ್ತದೆ. ನೆಕ್ಸ್ಟ್ ಸಮಾಜ ವಿಜ್ಞಾನದ ವಿಷಯಗಳು, ಇದು ಪತ್ರಿಕೆ 1ರ ಪಠ್ಯಕ್ರಮ. ಇದರಲ್ಲಿ ಬರುವಂತಹ ನೋಡಿರಿ ಯಾವ್ಯಾವ ಬರ್ತಾವೆ ಅಂತಂದರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ವಿಷಯಗಳ ಸಾಮಾನ್ಯ ಜ್ಞಾನ, ಆ ಟಾಪಿಕ್ ಇರುತ್ತೆ. ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಸಾಮಾನ್ಯ ವಿಜ್ಞಾನದ ವಿಷಯಗಳು, ಈ ಟಾಪಿಕ್ ಇರುತ್ತೆ. ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಭೂಗೋಳಶಾಸ್ತ್ರದ ವಿಷಯಗಳು, ಆ ಟಾಪಿಕ್ ಇರುತ್ತೆ. ನೆಕ್ಸ್ಟ್ ಸಮಾಜ ವಿಜ್ಞಾನದ ವಿಷಯಗಳು, ಇದ್ರ ಮೇಲೂ ಕೂಡ ಕ್ವಶನ್ಸನ್ನು ಕೇಳಬಹುದು. ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು, ಇದ್ರ ಮೇಲೂ ಕೂಡ ಏನು ಮಾಡ್ತಿರ್ತಾನೆ ಅಂತಂದ್ರೆ ಕ್ವಶನ್ಸನ್ನು ಕೇಳಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಯಾವುದಪ್ಪ ಅಂತಂದ್ರೆ ಭಾರತ ಮತ್ತು ಕರ್ನಾಟಕದ ಇತಿಹಾಸ, ಭಾರತ ಮತ್ತು ಕರ್ನಾಟಕದ ಇತಿಹಾಸ, ಈ ವಿಷಯದ ಮೇಲೂ ಕೂಡ ಕ್ವಶನ್ಸನ್ನು ಕೇಳಬಹುದು. ನಾವು ಲಾಸ್ಟ್ ಏನು ಮಾಡ್ಬೇಕಪ್ಪ ಅಂತಂದರೆ ಈ ಎಲ್ಲ ವಿಷಯಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗ್ತದೆ. ನೆಕ್ಸ್ಟ್ ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ, ಭಾರತದ ಸಂವಿಧಾನ ಬಗ್ಗೆ ಕೂಡ ಓದ್ಕೋಬೇಕಾಗುತ್ತೆ ಮತ್ತು ಸಾರ್ವಜನಿಕ ಆಡಳಿತದ ಬಗ್ಗೆಯೂ ಕೂಡ ನಾವು ಅಧ್ಯಯನವನ್ನು ಮಾಡಬೇಕಾಗ್ತದೆ. ನೆಕ್ಸ್ಟ್ ಪ್ರಾಯೋಗಿಕ ವಿಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು, SSLC ಮಟ್ಟದ್ದು, ಇಲ್ಲೂ ಕೂಡ ಏನು ಮಾಡ್ತಿರ್ತಾನೆ ಅಂತಂದ್ರೆ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ. ಈ ಟಾಪಿಕ್ನು ಕೂಡ ನಾವು ಏನು ಮಾಡಬೇಕಾಗ್ತದೆ ಅಂತಂದ್ರೆ ಓದ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು, ಇದ್ರ ಬಗ್ಗೆಯೂ ಕೂಡ ನಾವು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಆ ವಿಷಯದ ಬಗ್ಗೆಯೂ ಕೂಡ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ. ನೆಕ್ಸ್ಟ್ ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು, ಇದ್ರೂ ಕೂಡ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ ಈ ಟಾಪಿಕ್ ಮೇಲೆ. ಆ ಟಾಪಿಕ್ನು ಕೂಡ ನಾವು ಓದ್ಕೋಬೇಕಾಗುತ್ತೆ. ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ, ಪ್ರಸ್ತುತ ಸ್ಥಿತಿಗತಿಗಳ ಕುರಿತು ವಿಷಯಗಳು, ಇದ್ರ ಬಗ್ಗೆಯೂ ಕೂಡ ಈ PDO ಎಕ್ಸಾಮ್ನಲ್ಲಿ ಫಸ್ಟ್ ಪೇಪರ್ನಲ್ಲಿ ಈ ವಿಷಯದ ಬಗ್ಗೆ ಕೂಡ ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ನೋಡ್ರಿ, ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು, ಇದ್ರ ಬಗ್ಗೆಯೂ ಕೂಡ ಏನು ಮಾಡ್ತಿರ್ತಾನೆ ಅಂತಂದ್ರೆ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ. ಈ ಟಾಪಿಕ್ನು ಕೂಡ ನಾವು ಓದ್ಕೋಬೇಕಾಗುತ್ತೆ. ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಪಾತ್ರ ಕುರಿತ ವಿಷಯಗಳು, ಇದ್ರ ಬಗ್ಗೆಯೂ ಕೂಡ ಏನು ಮಾಡ್ತಿರ್ತಾನೆ ಅಂತಂದ್ರೆ PDOನಲ್ಲಿ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ ಈ ಟಾಪಿಕ್ ಮೇಲೆ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು, ಇದ್ರ ಬಗ್ಗೆನೂ ಕೂಡ ಏನು ಮಾಡ್ತಿರ್ತಾನೆ ಅಂತಂದ್ರೆ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ. ಈ ಟಾಪಿಕ್ನು ಕೂಡ ನಾವು ಏನು ಮಾಡ್ಬೇಕಪ್ಪ ಅಂತಂದರೆ ಓದ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡ್ರಿ, ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು, ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಅಂತಂದರೆ ಮೆಂಟಲ್ ಅಬಿಲಿಟಿ, ಅದ್ರ ಮೇಲೂ ಕೂಡ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ. ಇವೆಲ್ಲ ಟಾಪಿಕ್ಕನ್ನು ಓದೋದೇ ಆದರೆ ನಮಗೇನು ಮಾಡ್ಬೇಕಪ್ಪ ಅಂತಂದರೆ ಸ್ವಲ್ಪ ಏನಿಲ್ಲ ಅಂತಂದ್ರು 90+ ಸ್ಕೋರನ್ನು ಮಾಡ್ಕೋಬಹುದು. ಇಷ್ಟೆಲ್ಲ ಟಾಪಿಕ್ ಓದೋದೇ ಆದರೆ ಇಷ್ಟೆಲ್ಲನೂ ಓದ್ಕೋಬೇಕಾಗುತ್ತೆ. ಯಾಕಂತಂದರೆ ಒಂದು ಸರಿ ನೋಟಿಫಿಕೇಶನ್ ಆಗೋಕ್ಕೆ 6-7 ವರ್ಷ ಸಮಯವನ್ನು ತಗೋತಾರೆ. ಇದು ನಿಮ್ಮ ಕನಸಿನ ಹುದ್ದೆ, PDO ಹುದ್ದೆ. ಈ ಹುದ್ದೆಯನ್ನು ನಾನು ಏನಾದರೂ ಮಾಡಿ ಪಡಿಲೇಬೇಕು, ಹೆಂಗಾದರೂ ಓದಲೇಬೇಕು ಅಂತನೋರು ಕಂಪಲ್ಸರಿ ಏನು ಮಾಡ್ರಪ್ಪ ಅಂತಂದರೆ ಇದ್ರ ಥರನೇ ಒಂದು ಟೈಮ್ ಟೇಬಲನ್ನು ಮಾಡ್ಕೊಂಡು ಯಾವ ರೀತಿ ಯಾವ ವಿಷಯಗಳನ್ನು ಓದ್ಕೋಬೇಕು, ಆಮೇಲೆ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತೆ ಯಾವ್ಯಾವ ಪುಸ್ತಕಗಳನ್ನು ಓದ್ಕೋಬೇಕು, ಹಾಗೆ ನೀಟಾಗಿ ನಾವು ಓದೋದೇ ಆದ್ರೆ ಇಲ್ಲಿರುವಂತಹ ಒಂದು ಹುದ್ದೆ ನಮಗೆ ಬೇಕು. ನೋಡ್ರಿ, ನಾವು ಎಷ್ಟೋಪ್ಪ ಅಂತಂದ್ರೆ ಹುದ್ದೆಯಲ್ಲಿ ನಮಗೊಂದು ಹುದ್ದೆ ಬೇಕು,
ನಮಗೆಲ್ಲ ಹುದ್ದೆ ಬೇಕಾಗಲ್ಲ, ನಮ್ಗೆ ಎಷ್ಟು ಬೇಕು? ಒಂದು ಹುದ್ದೆ ಬೇಕು. ಹೀಗಾಗಿ ಆ ಒಂದು ಹುದ್ದೆ ಸಲುವಾಗಿ ನಾವು ಏನು ಮಾಡಬೇಕು? ಎಲ್ಲವನ್ನು ಓದ್ಕೋಬೇಕಾಗುತ್ತೆ. ಪತ್ರಿಕೆ 1 ಮತ್ತು ಪತ್ರಿಕೆ 2 ಎರಡೂ ಪೇಪರನ್ನು ನಾವು ಏನು ಮಾಡ್ಬೇಕಾಗ್ತದೆ ಅಂತಂದ್ರೆ ಓದ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡ್ರಿ, ಅದು ಪತ್ರಿಕೆ 1 ಆಯಿತು. ಇಲ್ಲಿ ಪತ್ರಿಕೆ 2 ಇರ್ತದೆ, ಪೇಪರ್ 2. ಇಲ್ಲಿ ಯಾವ ವಿಷಯಗಳ ಬಗ್ಗೆ ಇರ್ತದೆ ಅಂತಂದ್ರೆ, ಒಂದು ಸಾಮಾನ್ಯ ಕನ್ನಡ. ಎಷ್ಟು ಅಂಕಗಳು? 35 ಅಂಕಗಳು. ಈ ಸಾಮಾನ್ಯ ಕನ್ನಡದಲ್ಲಿ ನಾನು 30+ ಮಾಡಬೇಕಂತಂದ್ರೆ ಏನು ಓದ್ಕೋಬೇಕು? ಆಮೇಲೆ ಸಾಮಾನ್ಯ ಇಂಗ್ಲೀಷ್, ಇಲ್ಲೂ ಕೂಡ ನಮ್ಗೆ ಏನಾಗ್ತದೆ ಅಂತಂದರೆ ಕೆಲವು ಸ್ವಲ್ಪ ಏನಾಗ್ತಿರ್ತಾವೆ, ನಮಗೆ ಸ್ವಲ್ಪ ಮಿಸ್ಟೇಕ್ ಆಗ್ತಿರ್ತಾವೆ ಇಂಗ್ಲೀಷ್ನಲ್ಲಿ. ಹೀಗಾಗಿ ನಾವು ಇಂಗ್ಲೀಷ್ನಲ್ಲೂ ಕೂಡ 30 ತನಕ ಸ್ಕೋರ್ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು? ಆಮೇಲೆ ಕಂಪ್ಯೂಟರ್, ಇಲ್ಲೂ ಕೂಡ ಎಷ್ಟಿದೆ ಅಂತಂದರೆ 30 ಅಂಕಗಳಿದೆ. 30 ಅಂಕಗಳು. ಇಲ್ಲೂ ಕೂಡ ನಾವು 30 ಮಾಡ್ಕೊಳ್ಬೇಕು ಕಂಪಲ್ಸರಿ. ಹೀಗಾಗಿ ಎಷ್ಟು ನೋಡ್ರಿ, ಇವೆಲ್ಲ ವಿಷಯಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಇಲ್ಲಿ 30 ಇದ್ದುದು 25 ಕೂಡ ಆಗ್ಬೋದು. ಆಮೇಲೆ ಇಲ್ಲಿ 30 ಇದ್ದುದು ಕೂಡ 24 ಅಥವಾ ಈ ಥರ ಆಗ್ಬೋದು. ಆದ್ರೆ ಇಲ್ಲಿ ಕನ್ನಡದಲ್ಲಿ ಯಾವುದು? ಸಾಮಾನ್ಯ ಕನ್ನಡದಲ್ಲಿ 35 ಅಂಕಗಳವ, ನಾವು 30+ ಮಾಡ್ಕೊಳ್ಳಲೇಬೇಕು. 30+ ಸ್ಕೋರ್ ಆಯಿತು ಅಂತಂದ್ರೆ ಒಂದು ಹುದ್ದೆ ನಮ್ಮ ಸಲುವಾಗಿ ಅಥವಾ ನಿಮ್ಮ ಸಲುವಾಗಿ ಮೀಸಲಿರ್ತದ. ಏನು ಮಾಡ್ಕೋಬೇಕು? 30+ ಆಗ್ಬೇಕಂತಂದ್ರೆ ನಾ ಏನು ಓದಬೇಕು? ಹೌದಾ? ಕನ್ನಡ 30+ ಆಗ್ಬೇಕಂತಂದ್ರೆ ನಾನು ಏನು ಓದಬೇಕು? ಏನು ಓದಬೇಕಂತಂದ್ರೆ ಸಾಮಾನ್ಯ ಕನ್ನಡ ಹೇಳಿದೆ ನೋಡ್ರಿ, ಇಲ್ಲಿ ವರ್ಣಮಾಲೆಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗ್ತದೆ. ಕಂಪಲ್ಸರಿ ವರ್ಣಮಾಲೆಗಳು ಮೊದಲು ಎಷ್ಟು ಅಕ್ಷರಗಳಿದ್ದು, ತದನಂತರ ಎಷ್ಟು ಅಕ್ಷರಗಳಾದವು, ಈಗ ಎಷ್ಟು ಅಕ್ಷರಗಳವ, ಅದರ ಬಗ್ಗೆನೂ ಕೂಡ ಅಧ್ಯಯನವನ್ನು ಮಾಡಬೇಕಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ನಾಮಪದಗಳ ಬಗ್ಗೆನೂ ಕೂಡ ಅಧ್ಯಯನ ಮಾಡಬೇಕಾಗ್ತದೆ. ಯಾಕಂತಂದ್ರೆ ನಮಗೆ ಎಷ್ಟು ಬೇಕು ಮಾರ್ಕ್ಸ್? 30+ ಬೇಕು. ಅಂದರೆ ಏನು ಮಾಡಬೇಕು? ಕಂಪಲ್ಸರಿಯಾಗಿ ನಾಮಪದಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕು. ನೆಕ್ಸ್ಟ್ ಏನಪ್ಪ ಅಂತಂದರೆ ಸಂಧಿಗಳ ಮೇಲಿನ ಕ್ವಶನನ್ನು ಕೇಳ್ತಾ ಇರ್ತಾನೆ. ಅದು ಕನ್ನಡ ಸಂಧಿ ಆಗಿರ್ಬೋದು, ಸಂಸ್ಕೃತ ಸಂಧಿ ಆಗಿರ್ಬೋದು. ಸಂಧಿಗಳ ಮೇಲೆ ಏನು ಮಾಡ್ತಾನೆ ಅಂತಂದ್ರೆ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ. ನೆಕ್ಸ್ಟ್ ಬಂದ್ಬಿಟ್ಟು ಯಾವುದಪ್ಪ ಅಂತಂದರೆ ಅವಯಗಳ ಮೇಲಿನ ಕ್ವಶನ್ಸ್ ಏನು ಮಾಡ್ತಿರ್ತಾನೆ ಅಂತಂದ್ರೆ ಕೇಳ್ತಾ ಇರ್ತಾನೆ. ಅದ್ರ ಬಗ್ಗೆನೂ ಕೂಡ ನಾವು ಏನು ಮಾಡ್ಬೇಕಾಗ್ತದಪ್ಪ ಅಂತಂದ್ರೆ ನೋಡ್ಕೋಬೇಕಾಗ್ತದೆ. 30+ ಸ್ಕೋರ್ ಆಗ್ಬೇಕಂತಂದ್ರೆ ಕಂಪಲ್ಸರಿ ನಾವು ಸಾಮಾನ್ಯ ಕನ್ನಡದಲ್ಲಿ ಬರುವಂಥ ಇಷ್ಟೆಲ್ಲ ಟಾಪಿಕ್ಗಳ ಬಗ್ಗೆ ನಾವು ಓದ್ಕೊಳ್ಳೋದೇ ಆದ್ರೆ ನಮ್ಮ ಸ್ಕೋರ್ ಎಷ್ಟಾಗ್ತದೆ ಅಂತಂದ್ರೆ 30+ ಆಗ್ಬಹುದು. ನೆಕ್ಸ್ಟ್ ನೋಡ್ರಿ ಏನಪ್ಪಾ ಅಂತಂದ್ರೆ ಕೃದಂತ ಮೇಲೆ ಕ್ವಶನ್ಸ್ ಏನು ಮಾಡ್ತಿರ್ತಾನೆ ಅಂತಂದ್ರೆ ಕೇಳ್ತಾ ಇರ್ತಾನೆ. ಆ ಕೃದಂತಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕಾಗ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಯಾವುದಪ್ಪ ಅಂತಂದ್ರೆ ವಿಭಕ್ತಿ ಪ್ರತ್ಯಯಗಳು. ಕಂಪಲ್ಸರಿ ಏನು ಮಾಡ್ತಿರ್ತಾನೆ ಅಂತಂದ್ರೆ ಪ್ರತಿಯೊಂದು ಎಕ್ಸಾಮ್ಸ್ನಲ್ಲಿ ಈ ವಿಭಕ್ತಿ ಪ್ರತ್ಯಯ ಮೇಲೆ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ. ಪ್ರಥಮ ವಿಭಕ್ತಿ ಆಗಿರ್ಬೋದು, ದ್ವಿತೀಯ ವಿಭಕ್ತಿ ಆಗಿರ್ಬೋದು, ತೃತೀಯ ವಿಭಕ್ತಿ ಆಗಿರ್ಬೋದು, ಚತುರ್ಥಿ ವಿಭಕ್ತಿ ಆಗಿರ್ಬೋದು, ಪಂಚಮಿ ವಿಭಕ್ತಿ ಆಗಿರ್ಬೋದು, ಷಷ್ಠಿ ವಿಭಕ್ತಿ ಆಗಿರ್ಬೋದು, ಸಪ್ತಮಿ ವಿಭಕ್ತಿ ಆಗಿರ್ಬೋದು. ಹಿಂಗೇನು ಮಾಡ್ತಾನೆ ಅಂತಂದ್ರೆ ಒಂದು ವಿಭಕ್ತಿ ಕೇಳ್ತಾನೆ, ಇದು ಒಂದು ಉದಾಹರಣೆಯನ್ನು ಕೊಡ್ತಾನೆ, ಇದು ಯಾವ ವಿಭಕ್ತಿ ಪ್ರತ್ಯಯ ಅಂತಂದು ಕೇಳ್ತಾನೆ. ಹೀಗಾಗಿ ನಾವು ವಿಭಕ್ತಿ ಪ್ರತ್ಯಯಗಳನ್ನು ಓದ್ಕೋಬೇಕಾಗ್ತದ. ನೆಕ್ಸ್ಟ್ ಬಂದ್ಬಿಟ್ಟು ಯಾವುದಪ್ಪ ಅಂತಂದ್ರೆ ಕ್ರಿಯಾಪದಗಳ ಮೇಲೆ ಏನು ಮಾಡ್ತಿರ್ತಾನ ಅಂತಂದ್ರೆ ಎಕ್ಸಾಮ್ಸಲ್ಲಿ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ. ನಾವಿಷ್ಟು ಟಾಪಿಕ್ ಓದೋದೇ ಆದ್ರೆ ಇಷ್ಟೆಲ್ಲ ನಾವು ಓದ್ವಿ ಅಂತಂದ್ರೆ ನಮಗೆ ಕನ್ನಡದಲ್ಲಿ ಏನಾಗ್ತದ ಅಂತಂದ್ರೆ ಸಾಮಾನ್ಯ ಕನ್ನಡದಲ್ಲಿ ಪತ್ರಿಕೆ 2ನಲ್ಲಿ 30+ ಸ್ಕೋರ್ ಮಾಡ್ಕೊಳ್ಳೋಕೆ ನಮಗೆ ಅನುಕೂಲ ಆಗ್ತದ. ನೆಕ್ಸ್ಟ್ ಬಂದ್ಬಿಟ್ಟು ಏನು ಮಾಡ್ತಾನಪ್ಪ ಅಂತಂದ್ರೆ ಅಲಂಕಾರ ಮೇಲೆ ಭಾಳಷ್ಟು ಸರಿ ಕ್ವಶನ್ಸನ್ನು ಕೇಳೋಣ. ಈ ಸರಿನೂ ಕೂಡ ಏನು ಮಾಡ್ತಿರ್ತಾನೆ ಅಂತಂದ್ರೆ ಜಾಸ್ತಿ ಫೋಕಸ್ ಮಾಡಿ ಅಲಂಕಾರ ಮೇಲೂ ಕೇಳ್ಬೋದು. ಹೀಗಾಗಿ ಅಲಂಕಾರದ ಬಗ್ಗೆ ನಾವು ಏನು ಮಾಡ್ಬೇಕಾಗ್ತದ? ಓದ್ಕೋಬೇಕಾಗ್ತದ. ನೆಕ್ಸ್ಟ್ ವಚನಗಳು, ಇದನ್ನು ಹೇಳ್ತಾ ಇರೋದು ಪತ್ರಿಕೆ 2 ಅಲ್ಲಿ. ಯಾವುದಪ್ಪ ಅಂತಂದ್ರೆ ವಚನಗಳ ಮೇಲೆ ಕ್ವಶನ್ಸನ್ನು ಕೇಳ್ತಾನೆ. ತದನಂತರ ಏನು ಮಾಡ್ಬೋದಪ್ಪ ಅಂತಂದ್ರೆ ಲಿಂಗಗಳು, ಅದ್ರ ಮೇಲೂ ಕೂಡ ಏನು ಮಾಡ್ತಿರ್ತಾನೆ ಅಂತಂದ್ರೆ ಎಕ್ಸಾಮ್ನಲ್ಲಿ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ. ಇದ್ರ ಬಗ್ಗೆನೂ ಕೂಡ ನಾವು ಓದ್ಕೋಬೇಕಾಗ್ತದೆ. ನೆಕ್ಸ್ಟ್ ಕನ್ನಡ ಸಾಹಿತ್ಯ ಚರಿತ್ರೆ, ರಾಮಶ್ರೀ ಅವರ ಪುಸ್ತಕದ ಕನ್ನಡ ಸಾಹಿತ್ಯ ಚರಿತ್ರೆ ರಾಮಶ್ರೀ ಮುಗುಳಿ ಅವ್ರದ್ದು. ಅದರ ಪುಸ್ತಕವನ್ನು ನೋಡ್ರಿ. ನಂತರದಲ್ಲಿ ನಾವು ಯೂಟ್ಯೂಬ್ನಲ್ಲಿ ಕೂಡ ನಾವು ಏನು ಮಾಡೀವಿಪ್ಪ ಅಂತಂದ್ರೆ ಈ ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ವಿಡಿಯೋಗಳನ್ನು ಮಾಡೀವಿ. ಆ ವಿಡಿಯೋಗಳನ್ನ ಎಲ್ಲ ಕೂಡ ನೋಡ್ರಿ ಅಂತ ಹೇಳುತ್ತಾ, ಆಮೇಲೆ ಏನಪ್ಪ ಅಂತಂದರೆ ಪ್ರಾಚೀನ ಕವಿಗಳು ಮತ್ತು
ಪರಿಚಯ. ಈ ಕ್ಲಾಸ್ನಲ್ಲೂ ಕೂಡ ನಾವು ಏನು ಮಾಡಿವಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದ. ಆ ಲಿಂಕ್ನಲ್ಲಿ ಈ ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆನೂ ಕೂಡ ವಿಡಿಯೋಗಳು ಮಾಡೀವಿ. ತದನಂತರದ ಏನಪ್ಪ ಅಂತಂದ್ರೆ ಪ್ರಾಚೀನ ಕವಿಗಳ ಪರಿಚಯ, ಇದನ್ನು ಕೂಡ ನಾವೇನು ಮಾಡೀವಿಪ್ಪ ಅಂತಂದ್ರೆ ವಿಡಿಯೋ ಮಾಡೀವಿ. ಅವೆಲ್ಲ ವಿಡಿಯೋಗಳು ನೋಡ್ಕೊತ ಬರ್ರಿ. ತದನಂತರ ಏನಾಗ್ತದೆ ಅಂತಂದ್ರೆ ಕನ್ನಡ ಭಾಷೆ ಅಭ್ಯಾಸ, ಇದ್ರ ಬಗ್ಗೆನೂ ಕೂಡ ನಾವು ಎಕ್ಸಾಮ್ಸ್ನಲ್ಲಿ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ. ಇಷ್ಟೆಲ್ಲ ಟಾಪಿಕ್ಗಳು, ಇವು 12 ಟಾಪಿಕ್ಗಳನ್ನು ಓದೋದೇ ಆದ್ರೆ ನಮ್ಮ ಸ್ಕೋರ್ ಏನಾಗ್ಬೋದಪ್ಪ ಅಂತಂದ್ರೆ 30+ ಸ್ಕೋರ್ ನಾವು ಮಾಡ್ಕೋಬಹುದು. ಹೀಗಾಗಿ ಈ ಎಲ್ಲ ಟಾಪಿಕ್ಗಳನ್ನು ನೋಡ್ರಿ. ಈ ಸರಣಿ ವಿಡಿಯೋಗಳನ್ನು ಕೂಡ ನಮ್ಮ ಯೂಟ್ಯೂಬ್ನಲ್ಲಿ ನಾವು ಮಾಡ್ತಿರ್ತೀವಿ. ಆ ವಿಡಿಯೋಗಳನ್ನ ಎಲ್ಲ ನೋಡ್ರಿ ಅಂತ ಹೇಳುತ್ತಾ, ಇನ್ನು ಯಾರು ನಮ್ಮ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅವರೆಲ್ಲ ಜಾಯ್ನ್ ಹಾಕೋದು ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದ. ಆ ಲಿಂಕ್ ಮುಖಾಂತರ ಎಲ್ಲ ವಿಡಿಯೋಗಳನ್ನು ನೋಡ್ರಿ ಅಂತ ಹೇಳುತ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.